ಆಗಲಿಲ್ಲ ಅಂತಂದ್ಬಿಟ್ಟು ದುಡ್ಡು ಕೊಡೋದಿರಲಿ ಅರ್ಧ ಕಾಫಿ ಕೊಡಿಸೋದ್ರೆ ನಾನು ಅದ್ರ ಹೋಗ್ತಾ ಇರಲಿಲ್ಲ. ನಾವು ಆ ಥರ ಮನುಷ್ಯ. ನಾನು ಒಂದು ಅರ್ಧ ಕಾಫಿ ಕುಡಿಸೂ ಇಲ್ಲ, ಅರ್ಧ ಕಾಫಿ ಕುಡಿದೂ ಇಲ್ಲ. ನನಗೆ ಒಂದೇ ಒಂದು ಏನಂತಂದರೆ, ಈ MLC ಆಗೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಒಡನಾಟ 30 ವರ್ಷ ಮೇಲ್ಪಟ್ಟಿರುವಂಥ ಒಡನಾಟ ನನಗೆ ಯಾವುದೋ ಒಂದು ಉನ್ನತವಾದಂಥ ಒಂದು ಸ್ಥಾನಮಾನ ಕೊಡಬೇಕು ಅಂತ ಅವ್ರಿಗೆ ಇತ್ತು. ನನಗೊಂದಿನ ಕರೆದು ಕೇಳಿದ್ರು, ನಮ್ಮ ಶಿವಣ್ಣವ್ರ ಸ್ನೇಹಿತರು ಒಬ್ಬರು ಜಯಣ್ಣ ಅಂತವ್ರೆ, ನಿಮಗೆಲ್ಲ ಗೊತ್ತಿರಬೇಕು. ಜಯಣ್ಣವರು ಈಚೆ ಕಡೆ ಇದ್ರು, ಕೇಳಿಸ್ಕೊಳ್ತಾ ಇದ್ರು. ಸರ್ ನಾನು ಅಂಥವೆಲ್ಲ ಒಪ್ಪೋದಿಲ್ಲ ಸರ್, ನನ್ನ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಅಂತ ಉದ್ಯೋಗವಿಲ್ಲ, ನನಗೆ ಬೇಡ. ಇಲ್ಲ ನಿನ್ನ 6 ವರ್ಷ ಅಧಿಕಾರ ಇರುತ್ತೆ, ಮತ್ತೆ ನಾನೇ ನಿನ್ನ ಚೇರ್ಮನ್ ಮಾಡ್ತೀನಿ. ಇಲ್ಲ ಸರ್ ನನಗೆ ಬೇಡ, ನನ್ನ ತಂದೆ ತಾಯಿನೂ ನನ್ನ ಮೇಲೆ ಡಿಪೆಂಡೆನ್ಸ್ ಇಲ್ಲ, ನನ್ನ ತಮ್ಮನೂ ಇಲ್ಲ, ನನ್ನ ಹೆಂಡತಿ ಮಕ್ಕಳು ನನ್ನ ಮೇಲೆ ಡಿಪೆಂಡ್ ಆಗಿದೆ. ನಾನು ಭಾಳ ಆರಾಮಿರೋ ಮನುಷ್ಯ ಸರ್, ನನಗೆ ಬೇಡ. ಸಾರ್ವಜನಿಕವಾಗಿ ಬಡವರು ಕೆಲಸ ಮಾಡುವಂಥದ್ದು, ಸಾರ್ವಜನಿಕ ಕೆಲಸ ಮಾಡುವಂಥದ್ದು ಏನಾದರೂ ಇದ್ದರೆ ಮಾತ್ರ ನಾವು ಕೊಡಿ ಅಂತಂದರೆ ಜೇಳ್ಳೂರನ್ನು ಯತೀಂದ್ರ ಅವರು ಈಚೆ ಕಡೆ ಬಂದು ನಮ್ಮ ತಂದೆಗೆ ಏನಾದರೂ ಒಂದು ಕೊಡಿ ಅಂತಾರೆ. ಸರ್ ನೀವು ಇದನ್ನು ಕೊಟ್ಟರೆ ಬೇಡ ಅಂತ ಹೋಗ್ತಾರೋ ನೀವೇ ಸಾಕು ಫಸ್ಟು. ಇದೆಲ್ಲ ನಾನು ಅಂಥದ್ದೆಲ್ಲ ಬೇಡ ಅಂತಂದು ನಾನು MLC ಆಗೋ ಟೈಮಲ್ಲಿ ನಾನು ಹೇಳ್ಬಾರ್ದು. ನನಗೆ ಸಹಾಯ ಮಾಡಿದ್ದು ಶಿವಣ್ಣ ಬಂದು ಅವ್ರದ್ದೇ ದಾಟಿಯಲ್ಲಿ ಶಿವಕುಮಾರ್ನ ಮಾಡಬೇಕು ಅಂತ ಹೇಳಿದ್ರು ಶಿವಣ್ಣನು. ಯಾಕಂದ್ರೆ ನಾನು ಒಂದು 10 ಜನ ನನಗೆ ಸಹಾಯ ಮಾಡಿದ್ದಾರೆ. ಅದರಲ್ಲೇ ಶಿವಣ್ಣನವರು ಮುಂದಿನ ಜೂನ್ವರೆಗೂ ನೀವೇನೋ ಹೇಳ್ತಾ ಇದ್ರಲ್ಲ, ಮಂಡ್ಯದಲ್ಲಿ ಏನೇನೋ ಕಾರ್ಯಕ್ರಮಗಳು ಮಾಡಬೇಕು, ಮಂಡ್ಯ ಮಾಡಬೇಕು, ಸಂಘಟನೆಗಳೆಲ್ಲ ಹೋಗ್ತಾ ಇದ್ದಾವೆ, ಚಳುವಳಿಗಳು ಹೋಗ್ತಾ ಇದ್ದಾವೆ ಅಂತ ಕೋಟೆ ಚೆನ್ನಪ್ಪ ಹೇಳಿದರು. ಮುಂದಿನ ಜೂನ್ಗೆ ಇದಕ್ಕಿಂತ ಒಳ್ಳೆ ಸಮಾರಂಭದಲ್ಲಿ ಶಿವಣ್ಣವ್ರನ್ನ ಅಭಿನಂದಿಸುವಂಥ ಕಾಲ MLC ಯಾರು ಪತ್ರಿಕೆಯಲ್ಲಿ ಬರೆಯೋಕೆ ಹೋಗ್ಬೇಡಿ. 20 ಜನ ವಿರೋಧಿಗಳು ರಿಕ್ವೆಸ್ಟ್, ದಯಮಾಡಿ ಈ ಪಾಯಿಂಟ್ ಮಾತ್ರ ಯಾವ ಪೇಪರಲ್ಲೂ ಬರೆಯೋಕೆ ಹೋಗ್ಬೇಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ ಅಂತಾನೆ. ಹಂಗಾಗಿ ಶಿವಣ್ಣವ್ರಿಗೆ ಒಳ್ಳೆ ಕಾಲ ಬರ್ತಾ ಇದೆ. ಅದು MLC ಮಾಡಿಸ್ಕೊಂಡು ಇಂಥ ಕಾರ್ಯಕ್ರಮಕ್ಕೆ ನಾನೇ ಕರ್ಕೊಂಡ್ಬರ್ತೀನಿ ಅಂತ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.